ಅಧಿಕಾರಿಗಳ ವಿರುದ್ಧ ದೂರನ್ನ ಸಲ್ಲಿಸಿದ್ದಾರೆ ಕಡೆಗೂ ಕೂಡ ಪುನೀತ್ ಲೋಕಾಯುಕ್ತಕ್ಕೆ. ಬಟ್ ಗಮನಿಸ್ತಾ ಹೋಗ್ತಾ ಇದ್ರೆ ಎಷ್ಟು ಸರ್ಕಾರ 136 ಸೀಟ್ಗಳನ್ನ ತಗೊಂಡು ಬಂದ ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಆದ್ರೂ ನ್ಯಾಯವಾಗಿ ಆಡಳಿತ ನಡೆಸ್ಕೊಂಡು ಹೋಗ್ಬೇಕಾಗಿತ್ತು. ಬರೀ ಲಂಚ 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 ಭ್ರಷ್ಟಾಚಾರ. ಡೋಂಟ್ ಫೀಲ್ ಶೇಮ್? ಯಾಕೋತ್ತಾ ಅಟ್ಲೀಸ್ಟ್ ಜನ ಅಷ್ಟು ಗೆಲ್ಸಿದ್ದಾರೆ, ಆಡಳಿತವನ್ನ ಸರಿಯಾಗಿ ಮಾಡಬಹುದು. ಆದ್ರೆ ಕಳೆದ ಬೊಮ್ಮಾಯಿ ಸರ್ಕಾರ ಇದ್ದಾಗ 40% ಕಮಿಷನ್ ಆರೋಪವನ್ನ ಏನು ಹೊರಸ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಇವಾಗ ಅದಕ್ಕಿಂತ ವರ್ಸ್ಟ್ ಆಗ್ತಾ ಇದೆ. ಇನ್ಸ್ಪೆಕ್ಟರ್ ಶಿವಶಂಕರ್ ಮಾತನಾಡ್ತಾರ ವಿಡಿಯೋ ನೋಡ್ತಾ ಇದ್ರಿ. ನಾಚಿಕೆ ಮಾನ ಮರ್ಯಾದೆ ಆ ಪದದ ಅರ್ಥನೇ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಒಂದೊಂದು ಲೈಸೆನ್ಸ್ಗೂ ಇವ್ರುಗಳು ಎಷ್ಟು ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಇಟ್ಸ್ ನಾಟ್ ಲೈಕ್ ಬರೀ ಒಂದ್ ಕಡೆ ಅಂತಲ್ಲ, ಬಹುತೇಕ ಅಬಕಾರಿ ಇಲಾಖೆಯಲ್ಲಿ ಲಂಚ ಬಾಕತನ ಇದೆಯಲ್ಲ, ಅದಕ್ಕೆ ಲಿಮಿಟ್ ಅನ್ನೋದೇ ಇಲ್ಲ. ಒಂದು ಜಾಗಕ್ಕೆ NOC ಬೇಕು ಅಂದ್ರೆ ಅಲ್ಲೂ ಕೂಡ ಲಂಚ ಕೊಡಬೇಕು. ಒಂದು ಲೈಸೆನ್ಸ್ ಫೈಲ್ ಮೂವ್ ಮಾಡ್ಬೇಕಂದ್ರೆ ಅದಕ್ಕೆ NOC ಅದಕ್ಕೆ ಲಂಚ ಕೊಡಬೇಕು. ಪ್ರತಿನಿತ್ಯ ಮಿನಿಮಮ್ ಅಂದ್ರೆ ಮಾಮೂಲಿ ಅನ್ನೋದನ್ನ ಕೊಡ್ತಾನೆ ಇರಬೇಕು. ಸೊ ಹೀಗೆ ಅದೊಂಥರ ಟಾರ್ಚರ್ ಆಗೋಗಿದೆ ಯಾವುದೇ ಬಿಸ್ನೆಸ್ ಮಾಡೋರ್ಗಾಗ್ಲಿ. ಒಂದು ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡಿರೋನು ಮಾಮೂಲಿ ಇಷ್ಟು ಅಂತ ಕೊಡಬೇಕು ಬೀಟ್ ಪೊಲೀಸರಿಗೆ. 700 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಅಂಡ್ RB ತಿಮ್ಮಾಪುರ ಅವರು ಯಾವ ಭ್ರಷ್ಟಾಚಾರನೂ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ. 700 ಕೋಟಿ ಸುಮ್ಮನೆ ಆರೋಪ ಬಂತ. ಇದ್ರ ಬಗ್ಗೆ ಈಗ ಆಲ್ರೆಡಿ ಬಾರ್ ಮಾಲೀಕರ ಸಂಘದವ್ರು ಏನೇನಿದ್ರು, ಲೈಸೆನ್ಸ್ ಹೋಲ್ಡರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದಷ್ಟು ಹೋರಾಟವನ್ನ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅಂತ ಇದ್ರು. CM ಸಿದ್ದರಾಮಯ್ಯ ಅವರು ಹೇಳಿದ್ಮೇಲೆ ಸುಮ್ಮನಾದ್ರು. ಸದ್ಯ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಪುನೀತ್ ಇದ್ದಾರೆ. ದೂರುದಾರರು ಅಥವಾ ಯಾರು ಈ ಭ್ರಷ್ಟಾಚಾರದ ವಿಚಾರದಲ್ಲಿ ನೊಂದಿದ್ದಾರೋ ಪುನೀತ್ ಇದ್ದಾರೆ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ. ಮಾತನಾಡ್ತಾ ಹೋಗ್ತೀನಿ. ಪುನೀತ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನೀವು ಒಂದು CL7 ಲೈಸೆನ್ಸ್ಗೆ ಅಪ್ಲೈ ಮಾಡ್ತೀರಿ, 4 ಸಲ ಹಾಕಿದ್ರು ರಿಜೆಕ್ಟ್ ಆಗುತ್ತೆ. ಮತ್ತೆ 40 ಲಕ್ಷ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಈ ಲಿಕ್ಕರ್ ಅಲ್ಲಿ ಪ್ರತಿಯೊಂದಕ್ಕೂ ಕೂಡ, ಲಿಕ್ಕರ್ ಇಲಾಖೆ ಅಂತ ಬಂದಾಗ ಪ್ರತಿಯೊಂದಕ್ಕೂ ಲಂಚ ಇಲ್ಲದೆ ಅವ್ರು ಯಾವ್ದನ್ನು ಕೆಲಸನೇ ಮಾಡೋದಿಲ್ಲ. ನಿಮ್ಮ ಅನುಭವ ಹೇಳ್ಬೋದಾ ಪುನೀತ್? ಮೇಡಮ್, ನಾನು ಅಪ್ಲಿಕೇಶನ್ ಹಾಕಿರ್ತೀನಿ. ಅಪ್ಲಿಕೇಶನ್ ಹಾಕಿದ್ರೆ ಆನ್ಲೈನ್ ಸಕಾಲ ಸೇವೆನ ಸರ್ಕಾರ ಮಾಡಿರ್ತದೆ. ಇವರ ಈ ಅಬಕಾರಿ ಇಲಾಖೆಯಲ್ಲಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಸಲ್ಲಿಸುವಂಗಿಲ್ಲ. ಮೊದಲಾಗಿ ಸಲ್ಲಿಸಿದ್ರೆ ಅದು ದೊಡ್ಡ ಅಪರಾಧ. ನಾನು ಸಲ್ಸ್ಬಿಟ್ಟು ಹೋದ್ರೆ ನೀವು ಯಾರು ಭೇಟಿ ಮಾಡ್ಬಿಟ್ಟು ಸಲ್ಸಿದೀರಾ, ನೀವು ಫಸ್ಟ್ DC ಅವ್ರ ಭೇಟಿ ಮಾಡ್ಬೇಕು, ನಮ್ ಗಮನಕ್ಕೆ ತರಬೇಕು, ಆ ನಂತರ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತಾರೆ. ಸಕಾಲ ಎಂತಕ್ ಮಾಡಿದೆ ಮೇಡಮ್ ಸರ್ಕಾರ? ಈ ಸರ್ವಿಸ್ ಎಂತಕ್ ಮಾಡಿದೆ? ಸೊ ರಿಜೆಕ್ಟ್ ಅಪ್ಲಿಕೇಶನ್. DC ಹತ್ರ ಹೋಗಿ ಮಾತಾಡಿ ಅಂತಾರೆ. DC ಅವರು ಏನಿದೆ ನಮ್ದೆಲ್ಲ ಸೆಟ್ಲ್ಮೆಂಟ್ ಚಕಾಚಕ್ನೆ ಮಾಡ್ಬಿಟ್ರೆ ನಾವ್ ಏನಿದೆ ಎಲ್ಲ ಮಾಡ್ತೀವಿ ಅಂತಾರೆ. ಡೈರೆಕ್ಟ್ ಸೆಟ್ಲ್ಮೆಂಟ್ ಬಗ್ಗೆ ಮಾತಾಡ್ತಾರ ಅವರು? ಹೌದು, ಡೈರೆಕ್ಟ್ ಏನಿದೆ ಅದೆಲ್ಲ ಮಾಮೂಲು, ಏನ್ ನಡ್ಕೋಗಿದೆ ಅದೆಲ್ಲ ಮಾಮೂಲು ಮಾಡ್ಬೇಕಪ್ಪ, ಎಲ್ಲ ಮಾಡ್ತು ಅಂತ ಫೈಲ್ ಮೂವ್ ಆಗುತ್ತೆ ಅಂತಾರೆ. ಸೊ ಅವರು ಬೇಡಿಕೆಗೆ ನಾನು ಈಡೇರಿಸಲ್ಲ, ತಿರ್ಗಾ ರಿಜೆಕ್ಟ್. ತಿರ್ಗಾ ಅಗೇನ್ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ ಹತ್ರ ಮಾತಾಡ್ಬೇಕು ಅಂತ ರೇಂಜ್ ಇನ್ಸ್ಪೆಕ್ಟರ್ ಅನ್ಅಫಿಷಿಯಲ್ ಆಗಿ ಭಾನುವಾರ ಒಬ್ಬ ಅಧಿಕಾರಿ ನನಗೆ ಅವ್ರ ನಂಟ್ರಲ್ಲ, ಚಿಕ್ಕಪ್ಪನ ಮಗ ಅಲ್ಲ, ದೊಡ್ಡಪ್ಪನ ಮಗ ಅಲ್ಲ, ಕಾರಲ್ಲಿ ಹಾಕ್ಬಿಟ್ಟು ನಾನು ಕಾರ್ಗತ್ತಿ ಅಂತ ತಂದ್ಬಿಟ್ಟು ಅದನ್ನು ಆಡಿಯೋ ಕೊಟ್ಟಿದ್ದೀನಿ. ಕಾರಲ್ಲಿ ಕೂರಿಸ್ಕೊಂಡು ಹೋಗಿ ಲಂಚದ ಬೇಡಿಕೆ ಇಡ್ತಾರೆ. ನಮ್ಮವರೆಲ್ಲ ಇದಾರೆ, ಅವ್ರಿಗೆಲ್ಲ ನೋಡ್ಕೋತಾರೆ, DC ಏನಿದೆ ಎಲ್ಲ ನೋಡ್ಕೋತಾರೆ, ನೀವೇನಿದೆ ಮಾಡಿ ಅಂತ. ಸೊ ಅಗೇನ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿಲ್ಲ ಅಂತ. ನಮ್ಮ ತಾಯಿಯವ್ರನ್ನ ಮೇಡಮ್ ಮಧ್ಯಾಹ್ನ ಗಂಟೆ ಕರ್ಸ್ಬಿಟ್ಟು ಸಂಜೆವರೆಗೆ ಕೂರಿಸಿ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ಕೊಡ್ತಾರೆ. ನಿಮ್ ತಾಯಿಯವ್ರನ್ನ ಕೂರಿಸಿ? ಹೌದು, ನಮ್ ತಾಯಿ ಹೆಸರಲ್ಲಿ ಅಪ್ಲಿಕೇಶನ್ ಹಾಕಿರೋದು ಮೇಡಮ್. ಒಬ್ಬ ಅಧಿಕಾರಿ ಹಿಂಗ ನಡ್ಕೊಳ್ತಾರೆ ಅಂತ, ಲಂಚ ಕೊಟ್ಟಿಲ್ಲ ಅಂತ ತಂದ್ಬಿಟ್ಟು ಡಿಮ್ಯಾಂಡ್ ತೀರ್ಸಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಅಧಿಕಾರಿ ಅಂತ ಹೇಗೆ ಹೇಳಕ್ಕಾಗತ್ತೆ? ಇವರೆಲ್ಲ ಅದೇ ಅವ್ರು ಯಾರ್ಯಾರೋ ಗೊತ್ತು, ರೌಡಿ ಎಲಿಮೆಂಟ್ ಗಳೆಲ್ಲ ಗೊತ್ತು ಅಂತ ಇವ್ರು ಅನ್ಡಿಕ್ಲೇರ್ಡ್ ಆ ಸ್ಥಾನದಲ್ಲಿ ಇರೋರು ಅಷ್ಟೇನೆ ಇವರೆಲ್ಲ. ಹೌದು ಮೇಡಮ್. ಒಬ್ರು ಸಾರ್ವಜನಿಕ ಅಧಿಕಾರಿ ಒಬ್ಬ ಸಾರ್ವಜನಿಕರ ಮುಂದೆ ನಾನು ಫಿಲಂ ಇಂಡಸ್ಟ್ರಿಯಲ್ಲಿ ಇದ್ದೆ, ನಾನು ಪುಂಟ್ರು ಸವಾಸ ಎಲ್ಲ ಇತ್ತು, ವಿಲ್ಸನ್ ಗಾರ್ಡನ್ ನಾಗ ಲಿಂಕ್ ಇತ್ತು ಅಂತೆಲ್ಲ ಹೇಳ್ತಾರಲ್ಲ, ಯಾವ ಧೈರ್ಯದ ಮೇಲೆ ಹೇಳ್ತಾರೆ ಮೇಡಮ್ ಇವರು? ಆಮೇಲೆ DC ಅವ್ರಿಗೆ ಪ್ಯಾಕೇಜ್ ಮಾಡ್ಕೊಬಿಟ್ಟಿದಾರೆ. ಮೊದಲನೇ ಫಸ್ಟ್ ಪ್ಯಾಕೇಜ್, ಸೆಕೆಂಡ್ ಪ್ಯಾಕೇಜ್, ಥರ್ಡ್ ಪ್ಯಾಕೇಜ್. ಥರ್ಡ್ ಪ್ಯಾಕೇಜ್ಗೆ ಈ ಪ್ಯಾಕೇಜ್ ಸಿಸ್ಟಮ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ನೀವು? ಸ್ವಲ್ಪ ಇಲಾಖೆ ಪ್ಯಾಕೇಜ್ ಅಂತಂದ್ರೆ ಇವ್ರು ಯಾವ ತರ ಅಂತಂದ್ರೆ ನಾನು ಕೇಳ್ತೀನಿ, ಏನ್ ಸರ್ ನಿಮ್ದು ಅಂತಂದ್ರೆ ನಮ್ ಸ್ಟಾಫ್ ಗಳೆಲ್ಲ ಇದಾರೆ, ಫೈಲ್ ಮೂವ್ ಮಾಡ್ಬೇಕು ಅಂತಂದ್ರೆ ನಮ್ ಸ್ಟಾಫ್ ಗೆಲ್ಲ 1 ಲಕ್ಷ ಕೊಡಿ, ಸೂಪರ್ಡೆಂಟ್ ಇದಾರೆ ಅವ್ರಿಗೆ 1 ಲಕ್ಷ ಕೊಡಿ ಅಂತಾರೆ. 2 ಲಕ್ಷನಾ ಸರ್? ಆಯ್ತು ಅಂತ 2 ಲಕ್ಷ ಅಂತೀನಿ. ಇಲ್ಲ ಪಾಪ್ ನಮ್ದು ಪ್ಯಾಕೇಜ್ ವೈಸ್ ಇದೆ, ಫಸ್ಟ್ ಪ್ಯಾಕೇಜ್ ಅಂತ ಪೆನ್ಸಿಲ್ ಅಲ್ಲಿ 40 ಲಕ್ಷ ಬರೀತಾರೆ, ಒಪ್ಪಲ್ಲ. ಹೋಲಿ, ನಾನ್ ಸೆಕೆಂಡ್ ಪ್ಯಾಕೇಜ್ ಬಪ್ಪ ಅಂತ ತಂದ್ಬಿಟ್ಟು 30 ಲಕ್ಷಕ್ಕೆ ಬರ್ತಾರೆ, ನಾನು ಒಪ್ಪಲ್ಲ.
ಆ ನಂತರ ಭೃಷ್ಟಾನ ಬೇಡ ಗೃಹಲಕ್ಷ್ಮಿ ನಾರು ಮಾಡು ಅಂತಾರೆ. ಗೃಹಲಕ್ಷ್ಮಿ ಮೀನ್ಸ್ 2,000 ಅಂತಂದ್ರೆ 20 ಲಕ್ಷ. 20 ಲಕ್ಷ 20 ಲಕ್ಷ ಪೆನ್ಷನ್ ಅಲ್ಲಿ ಬರೀತಾರೆ. ಅದು ಇದು 20 ಲಕ್ಷನೇ ಇವ್ರಿಗೆ 35 ವರ್ಷ ಸರ್ವಿಸ್ ಅಲ್ಲಿ ಇವ್ರ ರೆಕಾರ್ಡ್ ಅಂತೆ. ಇದೇ ಕಮ್ಮಿ ಅಂತೆ, ಆಡಿಯೋದಲ್ಲಿ ಇದೆ ನೋಡಿ ಮೇಡಮ್. ಅಂದ್ರೆ ಈ ಬಟ್ಟೆ ವ್ಯಾಪಾರ ಮಾಡ್ತೀವಲ್ಲ ಆತರ ಇವ್ರ ಚೌಕಾಸಿ ಒಂದು ಆ ಅಬಕಾರಿ ಇಲಾಖೆ ಮುಂದೆ ಒಂದು ಬೋರ್ಡ್ ಆದ್ರೂ ಹಾಕೊಳಕ್ ಹೇಳ್ಬೇಕಲ್ಲ ಪುನೀತ್ ಇವ್ರಿಗೆ. ಇಂತಿಂತ ಲೈಸೆನ್ಸ್ ಮೂವ್ ಮಾಡೋದಕ್ಕೆ ಇಷ್ಟಿಷ್ಟು ಅಂತ ಒಂದು ಬೋರ್ಡ್ ಹಾಕೊಳ್ಳಿ ಅಲ್ಲ, ಮಾನ್ಗೆಟ್ಟಿರೋರು ಇವರು. ಹೌದು ಮೇಡಮ್. ಎಷ್ಟು ಸಲ ಮಾಡ್ಬೋದು ಮೇಡಮ್? ಒಬ್ರು ರೈತರು ಹಂಗಾರೆ ರೈತರ ಮಕ್ಳು ಉದ್ಯಮ ಮಾಡೋದೇ ತಪ್ಪ ಮೇಡಮ್? ಈಗ ಇವ್ರಿಗೆ 40 ಲಕ್ಷ ಇವ್ರು ಬೇಡಿಕೆ ಇರಿಸ್ಬಿಟ್ಟು ಮೇಡಮ್, ನಾನು ಎಲ್ಲಿಂದ ಸಾಲ ಮಾಡಿ ಅದನ್ನ ಸಾಯೋವರೆಗೂ ತೀರಿಸ್ಬೇಕಲ್ಲ ಮೇಡಮ್? ಅದನ್ನ ಸಂಪಾದನೆ ಮಾಡಕ್ಕಾಗತ್ತೆ ಮೇಡಮ್? ಅಲ್ಲ, ಜಸ್ಟ್ ಥಿಂಕ್ ಮಾಡಿ, ಒಂದೊಂದು ಲೈಸೆನ್ಸ್ಗೂ 20 ರಿಂದ 40 ಲಕ್ಷ ಅಂತಂದ್ರೆ ಎಷ್ಟಾಯ್ತು ಪುನೀತ್ ಅವ್ರೆ? ಏನು ಹೋಗ್ಲಿ, ಲಿಕ್ಕರ್ ನಡೆಸೋದು ಅಷ್ಟು ಸುಲಭ ಇದೆಯಾ? ಒಂದು ಬಾರ್ ನಡೆಸೋದು ಅಷ್ಟೊಂದು ಸುಲಭ ಇದೆಯಾ? ಎಂಪ್ಲಾಯ್ಗಳನ್ನ ಇಟ್ಕೊಂಡು ಅಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಮೇಂಟೆನೆನ್ಸ್ ಮಾಡೋದು ಅಷ್ಟು ಸುಲಭ ಇದೆಯಾ? ಹೌದು ಮೇಡಮ್. ಅದನ್ನ ಅವ್ರಿಗೆ ಅದೇನಿಲ್ಲ ಮೇಡಮ್, ಅವ್ರಿಗೆ ಮಾಮೂಲಿ ಜೋಬ್ ತುಂಬಬೇಕಷ್ಟೇ. ಅವ್ರ ಜೋಬ್ ತುಂಬಿದ್ರೆ ಸಾಕು ಅವ್ರಿಗೆ. ರೈತರು ಸಾಯ್ಲಿ ಬದುಕ್ಲಿ ಅದೆಲ್ಲ ಅವ್ರಿಗೆ ಬೇಕಾಗಿಲ್ಲ. ಕಂಪ್ಲೇಂಟ್ ಮಾಡಿದ್ರ ಪುನೀತ್? ಹೌದು ಮೇಡಮ್, ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದೀನಿ. ಇದೇ ಶಿವಶಂಕರ್ ಅವರು ಸ್ಥಳ ಪರಿಶೀಲನೆ ಮಾಡಿ ಬ್ಲೂ ಪ್ರಿಂಟ್ಗೂ ಮತ್ತೆ ಸ್ಥಳಕ್ಕೂ ತಾಳೆ ಇಲ್ಲ ಅಂತ ಅರ್ಧ ಗಂಟೆಗೆ ಸ್ಪಾಟ್ ವೆರಿಫಿಕೇಶನ್ ಮಾಡ್ದೇನೆ ರಿಜೆಕ್ಟ್ ಮಾಡ್ತಾರೆ. ಅದೇ ಅಪ್ಲಿಕೇಶನ್ ಪರಿಶೀಲಿಸಿ ನಾನು ಸರಿ ಇದೆ ಅಂತ ತಂದ್ಬಿಟ್ಟು ಹಾಕ್ತೀನಿ. ಹಾಕಿದ್ರೆ ಇವ್ರ ಕಾಸು ಕೊಡಲ್ಲ, ಇನ್ನೂ 2 ಸತಿ ರಿಜೆಕ್ಟ್ ಮಾಡಿ ಅಂತಾರೆ. ಆ ನಂತರ ಲೋಕಾಯುಕ್ತಿಗೆ ದೂರು ಕೊಟ್ಟ ನಂತರ 2 ಅವರ್ಗೆ ಮೇಡಮ್ ಒಂದು ಸ್ಟೆಪ್ ಮೂವ್ ಆಗುತ್ತೆ, ಡೆಪ್ಟಿ ಮೂವ್ ಆಗುತ್ತೆ. ಅದೇ ಅಪ್ಲಿಕೇಶನ್ 4 ಸತಿ ಸರಿಲ್ಲ ಅಂತ ಹೆಂಗ್ ರಿಜೆಕ್ಟ್ ಆಗ್ತದೆ ಮೇಡಮ್? ಯಾವ ಆಧಾರದ ಮೇಲೆ ರಿಜೆಕ್ಟ್ ಮಾಡಿದ್ರು ಮೇಡಮ್ ಇವರು? ಸರ್ಕಾರದ ಏನಿದೆ ನಿಯಮಗಳೆಲ್ಲನೂ ಎಲ್ಲಾ ಇಲಾಖೆಯಿಂದಲೂ NOC ಇಲ್ಲ ತಂದು ಯಾರ್ದು ಭಯ ಇಲ್ಲ ಪುನೀತ್? ಯಾರ್ದು ಭಯ ಇಲ್ಲ ಮೇಡಮ್. ಓಪನ್ ಆಗಿ ಕೇಳ್ತಾರ. ಖುಲ್ಲಾ ಲಂಚದ ಬೇಡಿಕೆಗೆ ಎಂಜಿಲ್ ಕಾಸಿಗೆ ಅವ್ರು ಹೆಂಗ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅಂದ್ರೆ, ಯಾವ ಸಚಿವ, ಯಾವ ಸರ್ಕಾರ, ಯಾವ ಇನ್ವೆಸ್ಟಿಗೇಷನ್ ಆಫೀಸ್ದು ಅವ್ರಿಗೆ ಯಾವ ಭಯನೂ ಇಲ್ಲ ಅವ್ರಿಗೆ. ಇಲ್ಲ ಮೇಡಮ್, ಭಯನೇ ಇಲ್ಲ ಮೇಡಮ್. ಏಕಾಏಕಿ ಅವ್ರ ಸ್ಟಾಫ್ ಕರೀತಾರೆ, ಸಂತೋಷ್ ಅವರ ನೀವು ಮಾತಾಡಿ ಅಂತಾರೆ. ಈ ಇಲಾಖೆನೇ ಮೇಡಮ್ ಭ್ರಷ್ಟ ಆಗ್ಬಿಟ್ಟಿದೆ ಮೇಡಮ್. ಏನಂತಂದ್ರೆ ಬಡವರು ಏನಾರು ಒಂದು ಉದ್ಯಮ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಓಕೆ ಪುನೀತ್, ಇಲಾಖೆಲಿ ಆಗಲ್ಲ. ಅಂಡ್ ನಿಮ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕೆ ಗೊತ್ತಾ, ಎಷ್ಟೋ ಜನ ಅಯ್ಯೋ ಯಾಕೆ ಬೇಕಪ್ಪ ರಿಸ್ಕು ಅಂತ ಧೈರ್ಯ ಮಾಡಿ ಲಂಚ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಳ್ಳೋರಿದ್ದಾರೆ. ಅಂಥವ್ರ ಮಧ್ಯೆ ನೀವು ಒಂದು ಕಂಪ್ಲೇಂಟ್ ಮಾಡಿದಿರಲ್ಲ, ಹ್ಯಾಟ್ಸ್ ಆಫ್ ಹೇಳ್ಬೇಕು ನಿಮ್ಗೆ. ಮೇಡಮ್ ನಾವು ಏನು ಅಂತಂದ್ರೆ ಮೇಡಮ್, ಇವ್ರಿಗೆ ಲಂಚ ಕೊಟ್ಬಿಟ್ಟು ಮಾಡಿದ್ರೆ ನಾನು ಇಲ್ಲಿಗಲ್ ಬಿಸ್ನೆಸ್ ಮಾಡ್ಬೇಕಾಗತ್ತೆ ಮೇಡಮ್. ಇವ್ರ ಜೊತೆ ನಾವು ಸಾಮೀಲ್ ಆಗ್ಬೇಕಾಗತ್ತೆ. ಆ 40 ಲಕ್ಷ ದುಡಿಬೇಕಲ್ಲ ಮೇಡಮ್. 40 ಲಕ್ಷಕ್ಕೆ ಬಡ್ಡಿ ಎಷ್ಟು ಮೇಡಮ್? ಯಾವ ರೀತಿ ತೀರ್ಸಕ್ಕಾಗತ್ತೆ ಇವ್ರ ಜೊತೆ ಕೈ ಜೋಡಿಸಿದ್ರೆ? ಅಬ್ಸಲ್ಯೂಟ್ಲಿ ರೈಟ್ ಪುನೀತ್. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಒಟ್ಟಾರೆಯಾಗಿ ಪ್ರತಿ ಇಲಾಖೆಯಲ್ಲೂ ನಡೀತಾ ಇರುವಂತಹ ಈ ಭ್ರಷ್ಟಾಚಾರ ಇದೆಯಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಕ್ಕೆ ಒಳ್ಳೆ ಹೆಸರನ್ನ ತಂದ್ಕೊಡೋದಿಲ್ಲ. ಇದರಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಅವರು ಎಲ್ಲ ಅವರ ಸಚಿವ ಸಂಪುಟ ಸಹೋದ್ಯೋಗಿಗಳು ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ಸ್ಟ್ರಿಕ್ಟ್ ಆಗಿ ಹೇಳಲೇಬೇಕು. ಈ ರೀತಿ ಒಂದೊಂದು ಇಲಾಖೆಯಲ್ಲೂ ಕೂಡ ಈ 1000 ಕೋಟಿ 100 ಕೋಟಿ ಭ್ರಷ್ಟಾಚಾರ ನಡೀತಾ ಇದ್ರೆ ಸರ್ಕಾರದ ಮೇಲೆ ಜನರಿಗೆ ಈಗ ಆಲ್ರೆಡಿ ಒಂದು ಬೇರೆ ರೀತಿಯಾದಂಥ ಒಪಿನಿಯನ್ ಬಂದಿದೆ. ನೀವು ಏನೇ ತಿಪ್ಪುರ್ಲಾಗ ಹಾಕಿದ್ರು ಆಮೇಲೆ ಒಳ್ಳೆ ಒಪಿನಿಯನ್ ಬರೋದಿಲ್ಲ. ಅಂಡ್ ಇಂಥ ಅಧಿಕಾರಿಗಳಿದ್ದಾರಲ್ಲ, ನಿಮಗೆ ಮಾನ ಮರ್ಯಾದೆ ಇತ್ತು ಅಂದ್ರೆ ಈ ಲಂಚದ ಹಣ ತಗೊಂಡೋಗಿ ನಿಮ್ಮ ಮನೇಲಿ ಕೊಡ್ತಿರಲ್ಲ, ಅಟ್ಲೀಸ್ಟ್ ಆ ಉದ್ಧಾರ ಆಗ್ತಾರಾ? ಮನೇಲಿ ನಿಮ್ಮ ಹೆಂಡತಿ ಮಕ್ಕಳು ಖುಷಿ ಪಡ್ತಾರಾ? ಬೇರೆಯವ್ರ ಹೆಂಡತಿ ಮಕ್ಕಳು ಎಷ್ಟು ಕಣ್ಣೀರು ಹಾಕಿ ಕೊಟ್ಟಿರ್ತಾರೆ ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಇರಲಿ. ಈ ಭ್ರಷ್ಟಾಚಾರದ ವಿಚಾರದ ಬಗ್ಗೆ ಪವರ್ ಟಿವಿ ನಿರಂತರವಾಗಿ ಹೋರಾಟವನ್ನ ನಡೆಸ್ತಾ ಇರುತ್ತೆ ಅಂತ ಹೇಳ್ತಾ ಬುಲೆಟಿನ್ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.